ತಾಯಿ ತಂಗಿಯನ್ನ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿ ಕೊಲೆಗೆ ಕಾರಣ ಏನು ಗೊತ್ತಾ? ಒಬ್ಬರಿಗೆ ಈಕೆ ಸ್ಕೆಚ್ ಹಾಕಿರೋದು, ಆದ್ರೆ ಮೂವರು ಫಿನಿಶ್ ಆಗಿದ್ದಾರೆ. ಅಸಲಿಗೆ ಆ ಮನೆಯೊಳಗೆ ನಡೆದಿದ್ದೇನು, ಆಕೆ ಸಿಕ್ಕಿ ಬಿದ್ದಿದ್ದು ಹೇಗೆ, ಎಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ, ಆ ಘಟನೆ ಹೇಗಾಯ್ತು? ಶ್ವೇತಾ ಡೈರಿಯಲ್ಲಿ ಸಿಕ್ತ ಸಾವಿನ ಸಾಕ್ಷ್ಯ. ಆಮ್ ಸ್ಯಾಡ್, ಆಮ್ ಲೋನ್ಲಿ, ಡಿಸ್ಪ್ರೆಸ್ಡ್, ಆಮ್ ಸುಪೀರಿಯರ್ ಅನ್ನುವಂತಹ ಬರಹ ಡೈರಿಯಲ್ಲಿ ಪತ್ತೆಯಾಗಿದೆ. ಆಕೆ ತಾನು ಏನ್ ಆಗಿದ್ದೆ, ಯಾವ ರೀತಿಯಾಗಿ ತನಗೆ ಬೇಜಾರಾಗಿದೆ, ಯಾವ ರೀತಿಯಾಗಿ ಖಿನ್ನತೆಗೆ ಒಳಗಾಗಿದ್ದೆ ಅನ್ನುವಂತಹ ವಿಚಾರವನ್ನ ಕೂಡ ಡೈರಿಯಲ್ಲಿ ಆಕೆ ಬರೆದುಕೊಂಡಿದ್ದಾಳೆ. ಜೊತೆಗೆ ಈಗಾಗಲೇ ಪುದುಚೇರಿಯಲ್ಲಿ ಆರೋಪಿ ಶ್ವೇತಾಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನ್ನ ಹೆತ್ತ ತಂದೆ ತಾಯಿಯನ್ನೇ ಈಕೆ ಕೊಲೆ ಮಾಡಿದ್ದಾಳೆ, ತಂಗಿಯನ್ನ ಕೂಡ ಸಾಯಿಸಿದ್ದಾಳೆ. ಆ ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕೆಳಗಡೆ ಬಂದ್ರೆ ಗೊತ್ತಾಗತ್ತೆ ಅನ್ನುವ ಕಾರಣಕ್ಕಾಗಿ ಬಿಲ್ಡಿಂಗ್ನಿಂದ ಇನ್ನೊಂದು ಬಿಲ್ಡಿಂಗ್ಗೆ ಹಾರಿ ಎಸ್ಕೇಪ್ ಆಗಿದ್ದಾಳೆ. ಆದರೆ ಸಾಯುವ ಮುನ್ನ ಆಕೆಯ ತಂದೆ ಅಲ್ಲಿದ್ದಂತಹ ಸೆಕ್ಯೂರಿಟಿ ಅವರಿಗೆ ಹೇಳಿ ಅಲ್ಲಿ ಎಲ್ಲವೂ ಕೂಡ ಏನೇನು ಆಯ್ತು ಅನ್ನೋದನ್ನ, ಮಗಳೇ ಯಾವ ರೀತಿಯಾಗಿ ಕೃತ್ಯ ಎಸಗಿದ್ಲು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಸಾಲದ ಕಿರಿಕಿರಿ ತಪ್ಪಿಸೋದಿಕ್ಕೆ ಈ ಒಂದು ಕೊಲೆಯ ಸ್ಕೆಚ್ ಅನ್ನ ಆಕೆ ಮಾಡ್ಕೊಂಡಿದ್ಲು. 32 ಲಕ್ಷ ರೂಪಾಯಿ ಸಾಲವನ್ನ ಮಾಡ್ಕೊಂಡಿದ್ಲು ಶ್ವೇತಾ. ತಾಯಿ ಸತ್ರೆ ಸಮಸ್ಯೆ ಇಲ್ಲ ಅಂದ್ಕೊಂಡು ತಾಯಿಯನ್ನ ಮರ್ಡರ್ ಮಾಡ್ತಾಳೆ. ಆಕೆ ಸ್ಕೆಚ್ ಇದ್ದಿದ್ದೇನು, ತಾಯಿಯನ್ನ ಸಾಯಿಸಬೇಕು ಅನ್ನೋದು. ಸೋಮವಾರವೇ ಕೊಲೆಗೆ ಸ್ಕೆಚ್ ಹಾಕಿದ್ಲು ಶ್ವೇತಾ. ಬಾಯ್ ಫ್ರೆಂಡ್ ಕೆನತ್ ಜೊತೆಗೂಡಿ ಕೊಲೆಯನ್ನ ಮಾಡಿದಾಳೆ. ಕೊಲೆ ಬಳಿಕ ಡೆಡ್ ಬಾಡಿ ಡಿಸ್ಪೋಸ್ ಬಗ್ಗೆಯೂ ಕೂಡ ಆಕೆ ಸ್ಕೆಚ್ ಅನ್ನ ಹಾಕೊಂಡಿದ್ದು. ಆಲ್ರೆಡಿ ಎಲ್ಲವೂ ಕೂಡ ಅಂದ್ರೆ ಅಚಾನಕ್ಕಾಗಿ ಆದಂತಹದ್ದಲ್ಲ, ಇವರು ಮನೆಗೆ ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ನಡೆದಿದ್ದಲ್ಲ. ಈಕೆ ಮೊದಲೇ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ಲು. ಮೊದಲು ತಾಯಿಯನ್ನ ಚುಚ್ಚಿ ಕೊಂದಿದ್ದಾಳೆ ಶ್ವೇತಾ. ಅನಿರೀಕ್ಷಿತವಾಗಿ ಸಂಜೆ ಮನೆಗೆ ಬರ್ತಾರೆ ಆಕೆಯ ತಂದೆ ಮತ್ತು ತಂಗಿ. ಇವಳೆ ರಕ್ತದ ಕಲೆಯನ್ನ ಕಂಡು ತಂಗಿ ಸುಪ್ರಿಯಾ ತಬ್ಬಿಬ್ಬಾಗ್ತಾಳೆ. ರಕ್ತದ ಕಲೆಯ ಜಾಡು ಹಿಡಿದು ತೆರಳ್ತಾಳೆ ಸುಪ್ರಿಯಾ. ಇವಳೆ ತಂಗಿ ಸುಪ್ರಿಯಾಗೂ ಶ್ವೇತಾ ಚಾಕುವಿನಿಂದ ಇರಿತಾಳೆ. ಸತ್ಯ ಗೊತ್ತಾಗತ್ತೆ ಅಂತ ಸುಪ್ರಿಯಾಗೂ ಈಕೆ ಚಾಕುವಿನಿಂದ ಇರಿದು ಆಕೆಯನ್ನ ಕೂಡ ಸಾಯಿಸ್ತಾಳೆ. ಸುಪ್ರಿಯಾಳನ್ನ ಬಿಡಿಸಿಕೊಳ್ಳೋದಕ್ಕೆ ಆ ಸಂದರ್ಭದಲ್ಲಿ ಆಕೆಯ ತಂದೆ ಮುಂದಾಗ್ತಾರೆ ಸೋಮಶೇಖರ್ ಅವರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಮೇಲೂ ಕೂಡ ಮಚ್ಚನ್ನ ಬೀಸ್ತಾನೆ ಕೆನತ್, ಆಕೆಯ ಪ್ರಿಯಕರ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣವನ್ನ ಬಿಟ್ಟಿದ್ದಾರೆ ತಂದೆ. ಆದರೆ ಸಾಯುವ ಮುಂಚೆ ಅವರೆಲ್ಲ ಹೇಳಿದ್ದಾರೆ ಏನೇನಾಯ್ತು, ಮಗಳು ಏನೇನು ಮಾಡಿದ್ಲು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಹೇಳಿ. ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಕೂಡ ನೋಡ್ತಾರೆ. ಆತ ಒದ್ದಾಡಿ ಅಲ್ಲಿ ಪ್ರಾಣ ಬಿಡುವಂತಹ ದೃಶ್ಯ ಇದೆಯಲ್ಲ, ತನ್ನ ಮಗಳೇ ಈ ರೀತಿಯಾಗಿ ಮಾಡಿದ್ದಾಳೆ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೂ ಕೂಡ ಸಾಧ್ಯ ಆಗಲ್ಲ. ಆತ ಒದ್ದಾಡಿ ಅಲ್ಲಿಗೆ ಬರ್ತಾರೆ, ಕೆಳಗೆ ಬರ್ತಾರೆ. ಸೆಕ್ಯೂರಿಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅಲ್ಲಿದ್ದಂತಹ ಅವರು ಎಲ್ಲರೂ ಕೂಡ ಸಿಬ್ಬಂದಿ ಕೂಡ ಅಲ್ಲಿ ಗಮನಿಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಈಕೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು ಅಂದ್ರೆ ಅಚಾನಕ್ ಆಗಿ ಆದದ್ದಲ್ಲ. ಈಕೆ ಮೊದಲೇ ಈ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡು ಸ್ಕೆಚ್ ಅನ್ನ ಹಾಕೊಂಡು ಸಾಯಿಸಲೇಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ಕಾರಣ ಏನು? ಆಕೆ ಡೈರಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ? ನವಿತಾ, ಕೆನತ್ ಹಾಗೂ ಶ್ವೇತಾ ಇಬ್ರು ಕೂಡ ಅಷ್ಟೇ ತನ್ನ ತಾಯಿಯನ್ನ ಕೊಲೆ ಮಾಡುವಂತದ್ದು ಮೊದಲನೇ ಪ್ರೀ ಪ್ಲಾನ್ ಆಗಿತ್ತು ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆಯಲ್ಲಿ ಪ್ರಾಥಮಿಕವಾಗಿ ಕಂಡು ಬಂದಿರುವಂತದ್ದು. ಯಾಕಂದ್ರೆ ತನ್ನ ತಾಯಿಯ ಹೆಸರಿನಲ್ಲಿ ಇವರು 32 ಲಕ್ಷ ಹಣವನ್ನ ಸಾಲ ಮಾಡ್ಕೊಂಡಿರ್ತಾರೆ. ಸಾಲದ ನೋಟಿಸ್ಗಳು ಬ್ಯಾಂಕ್ ನಿಂದ ನಿರಂತರವಾಗಿ ಬರೋದಕ್ಕೆ ಶುರು ಮಾಡ್ತಾರೆ. ಫೋನ್ ಕಾಲ್ಗಳ ಟಾರ್ಚರ್ ಕೂಡ ಅಷ್ಟೇ ಶುರುವಾಗುತ್ತೆ. ಯಾವಾಗ ಇದೆಲ್ಲ ಶುರುವಾಗುತ್ತೋ ಆಗ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ತನ್ನ ತಾಯಿಯನ್ನ ಕೊಲೆ ಮಾಡೋಣ ಅನ್ನುವಂತ ನಿರ್ಧಾರಕ್ಕೆ ಶ್ವೇತಾ ಕೂಡ ಬರ್ತಾರೆ. ಅದಕ್ಕೆ ಪ್ರಿಯಕರನು ಕೂಡ ಅಷ್ಟೇ ಅದರಂತೆ. ಮಂಜುನಾಥ್, ಈಗ ಆಕೆಯನ್ನ ವಶಕ್ಕೆ ಪಡೆದಿದ್ದಾರೆ, ಆಲ್ರೆಡಿ ಬಂಧನಕ್ಕೆ ಕಳ್ಕೊತಾರೆ. ಕೆನತ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆಯಾ, ಹೇಗೆ? ಇನ್ನೂ ಕೂಡ ಕೆನತ್ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನಾ ಕಾರ್ಯಗಳು ಮುಂದುವರಿರುವಂತದ್ದು. ಸದ್ಯಕ್ಕೆ ಶ್ವೇತಾಳನ್ನ ಮಾತ್ರ ಪಾಂಡಿಚೇರಿಯ ರೈಲ್ವೆ ಸ್ಟೇಷನ್ ಅಲ್ಲಿ ಬಂಧನ ಮಾಡಿಕೊಂಡು ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳಿದೆ, ಅದನ್ನು ಮುಗಿಸ್ಕೊಂಡು ಬೆಂಗಳೂರಿನ ಕಡೆ ಈಗಾಗಲೇ ಕರ್ಕೊಂಡು ಬರ್ತಾ ಇರುವಂತದ್ದು. ಬಹುತೇಕ ಇವತ್ತು ನೈಟು ಅಥವಾ ನಾಳೆ ಬೆಳಗ್ಗೆ ಹೋಗಿ ಶ್ವೇತಾಳನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಈಗಾಗಲೇ ಶ್ವೇತಾ ಕೂಡ ಅಷ್ಟೇ ಸದ್ಯಕ್ಕೆ ಈ ಒಂದು ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪೊಲೀಸರ ಮುಂದೆ ಬಾಯಿ ಬಿಡ್ತಾರೆ. ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಆಕೆಯನ್ನ ಕಸ್ಟಡಿಗೆ ಪಡ್ಕೊಂಡು ಇಂಟ್ರೋಗೇಷನ್ ಮಾಡೋಣ ಅನ್ನೋ ಒಂದು ಸಲುವಾಗಿ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ರೆ. ಸದ್ಯಕ್ಕೆ ಪ್ರಾಥಮಿಕವಾಗಿ ತನ್ನ ತಾಯಿಯನ್ನ ಕೊಲೆ ಮಾಡುವಂತ ನಿಟ್ಟಿನಲ್ಲೇ ಇವರಿಬ್ರು ಕೂಡ ಅಷ್ಟೇ ಪ್ಲಾನ್ ಮಾಡ್ಕೊಂಡು ತಾಯಿಯನ್ನ ಮನೆಗೆ ಕರೆಸ್ಕೊಂಡಿದ್ರು, ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ತಾಯಿ ಕೊಲೆ ಆದಂತ ಬಳಿಕ ಯಾವ ರೀತಿಯಾಗಿ ಸಾಕ್ಷಿಗಳನ್ನ ನಾಶ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಅನ್ನ ಮಾಡ್ಕೊಂತಾರೆ. ಯಾಕಂದ್ರೆ ಸೋಮವಾರದ ಮಧ್ಯಾಹ್ನ 2:30 ಸುಮಾರಿಗೆ ಮೊದಲನೇದಾಗಿ ತಾಯಿಯ ಮುತ್ತುಲಕ್ಷ್ಮಿಯನ್ನ ಕೊಲೆ ಮಾಡ್ತಾರೆ.
2:30 ಕೊಲೆ ಮಾಡಿದ್ದಾದಂತ ಬಳಿಕ ಇಲ್ಲಿ ಸುಪ್ರಿಯಾ ಮತ್ತು ಆಕೆಯ ತಂದೆ ಮನೆಗೆ ಬರುವಂತದ್ದು ರಾತ್ರಿ 8 ಗಂಟೆಗೆ. ಅಂದ್ರೆ ಸೋಮವಾರ 2:30ಯಿಂದ ರಾತ್ರಿ ಅವ್ರ ಮನೆಗೆ ಬರೋರ್ಗೂ ಕೂಡ ಅಷ್ಟೇ ಅವರು ಸಂಪೂರ್ಣವಾಗಿ ಬ್ಲಡ್ ಎಲ್ಲವನ್ನು ಕೂಡ ಒರೆಸ್ತಾರೆ. ಆ ಒಂದು ಬಾಡಿಯನ್ನ ಹೇಗೆ ನಾವು ಇಲ್ಲಿಂದ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡ್ತಾರೆ. ಅದಕ್ಕೆ ಒಂದು ಬಾತ್ರೂಮ್ ನಲ್ಲಿ ಆ ಒಂದು ಬಾಡಿಯನ್ನು ಇಡ್ತಾರೆ. ಎಲ್ಲಿಯೂ ಕೂಡ ಅಷ್ಟೇ ಬ್ಲಡ್ ಮಾರ್ಕ್ ಇಲ್ಲದ ರೀತಿಯಲ್ಲಿ ಅದನ್ನ ಅಳಿಸುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ಕೊಂತಾರೆ. ತದನಂತರ ಆ ಚುಚ್ಚಿದ್ರಲ್ಲ ಚಾಕು, ಅದನ್ನು ಕೂಡ ಸಂಪೂರ್ಣವಾಗಿ ತೊಳೆಯುವಂತ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾವಾಗ ಸೋಮವಾರದಂದು ಸಂಜೆ ಆದ್ರೂ ಕೂಡ ಅಷ್ಟೇ ಮುತ್ತುಲಕ್ಷ್ಮಿಗೆ ನಿರಂತರ ಕರೆಗಳು ಮಾಡ್ತಾರೆ, ಆದ್ರೆ ಫೋನ್ ಕಾಲ್ ಸ್ವೀಕಾರ ಮಾಡೋದಿಲ್ಲ. ಇತ್ತ ಶ್ವೇತಾ ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಿರಲ್ಲ. ಇದರಿಂದ ಒಂದಷ್ಟು ಅನುಮಾನ ಬರುತ್ತೆ. ಯಾಕಂದ್ರೆ ಭಾನುವಾರನೇ ಈ ಒಂದು ಲೋನ್ ನ ವಿಚಾರವಾಗಿ ಜಗಳ ಆಗಿತ್ತು. ಸೋಮವಾರ ನಮ್ಮ ತಾಯಿನೂ ಕಾಲ್ ರಿಸೀವ್ ಮಾಡ್ತಿಲ್ಲ, ಶ್ವೇತಾನೂ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಅನುಮಾನಗೊಂಡು ಸುಪ್ರಿಯಾ ಮತ್ತು ಇಬ್ರು ತಂದೆ ಇಬ್ರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದಂತಹ ವೇಳೆಯಲ್ಲಿ ಇವರಿಬ್ಬರನ್ನ ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ತನ್ನ ತಾಯಿಯ ಶವವನ್ನು ನೋಡಿದ್ದಾದಂತ ಬಳಿಕ ಇದು ಬೇರೆ ರೀತಿಯಾಗಿ ಟರ್ನ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ವಿಚಾರ ಹೊರಗಡೆ ಎಲ್ಲೂ ಕೂಡ ಹೇಳಬಾರದು ಅನ್ನೋ ನಿಟ್ಟಿನಲ್ಲಿ ಸುಪ್ರಿಯಾ ಮತ್ತು ತನ್ನ ತಂದೆ ಇಬ್ಬರನ್ನು ಕೂಡ ಅಷ್ಟೇ ಇಬ್ರು ಸೇರ್ಕೊಂಡು ಕೊಲೆ ಮಾಡುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ಒಂದು ಕೊಲೆಯನ್ನು ಕೂಡ ಮಾಡಿರುವಂತದ್ದು. ಇಲ್ಲಿ 3 ಜನರ ಕೊಲೆ ಆದಂತ ಬಳಿಕ ಇವರು ಕೊಲೆ ಆದಂತ 15 ನಿಮಿಷದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಶ್ವೇತಾಳನ್ನ ಬಂಧನ ಮಾಡಿದರೆ ಆಕೆಯ ಪ್ರಿಯಕರನಿಗೋಸ್ಕರ ಪೊಲೀಸರು ಹುಡುಕಾಟ ಮುಂದುವರೆದಿರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.